ಎಲ್ಲರಿಗೂ ನಮಸ್ತೆ. ನಾನು ಪಾರ್ವತಿ. ಇವತ್ತಿನ ರೆಸಿಪಿ ಬಂದು ಲಡ್ಡು. ಈ ಲಡ್ಡು ಮಾಡೋದಕ್ಕೆ ಒಂದು ಕೊಬ್ಬರಿನ ಸಣ್ಣದಾಗಿ ತುರಿದು ತಗೊಂಡಿದ್ದೀನಿ. ಹಾಗೆ ಒಂದು 4 ಏಲಕ್ಕಿ ಕಾಯಿನ ಕೂಡ ಇಲ್ಲಿ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿಯೋದು ಕಷ್ಟ ಆಗುತ್ತೆ ಅಂದರೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸಿ ಪೌಡ್ರು ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ 150 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳು ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ಅಚ್ಚು ಬೆಲ್ಲನ ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆಕಾಯಿ ಬೀಜ ಒಂದು 250 ಗ್ರಾಮ್ ಆಗುವಷ್ಟು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಡಿ. ಸ್ವಲ್ಪ ಸಿಪ್ಪೆ ಇದ್ರೂ ಪರವಾಗಿಲ್ಲ, ಈ ರೀತಿ ಹುರ್ಕೊಂಡ್ರೆ ಸಾಕು. ಹಾಗೆ ಬಿಳಿ ಎಳ್ಳು ಕೂಡ ಚಟಪಟ ಅನ್ನೋವರೆಗೂ ಹುರ್ಕೊಳ್ಳೋಣ. ಹಾಗೆ 2 ರಿಂದ 3 ಸ್ಪೂನ್ ಆಗುವಷ್ಟು ಎಳ್ಳನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಕೊಬ್ಬರಿನೂ ಕೂಡ ಈಗ 1-2 ನಿಮಿಷ ಹುರ್ಕೊಳ್ಳೋಣ. ಈ ರೀತಿ ಫ್ರೈ ಆದರೆ ಸಾಕು. ಈಗ ಬೆಲ್ಲದ ಪಾಕನ ನಾವು ಮಾಡ್ಕೊಳ್ಬೇಕಾಗುತ್ತೆ ಉಂಡೆ ಕಟ್ಟೋದಕ್ಕೋಸ್ಕರ. ಈ ಪಾಕಕ್ಕೆ ಒಂದು 3 ರಿಂದ 4 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ನೀರು ಹಾಕಿದ್ರೆ ಸಾಕು. ಇದು ಪಾಕ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಈ ಬೆಲ್ಲದ ಪಾಕ ಈ ಬಬಲ್ಸ್ ಎಲ್ಲ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಈಗ ನೀವು ನೋಡ್ಬೋದು ಚೆನ್ನಾಗಿ ಪಾಕ ರೆಡಿ ಆಯಿತು. ಇದೇ ಬಿಸಿಲಿ ಬಿಟ್ಟರೆ ಇನ್ನೂ ಗಟ್ಟಿಗೆ ಬರುತ್ತೆ ಪಾಕ. ತುಂಬ ಚೆನ್ನಾಗಿ ಪಾಕ ಈಗ ರೆಡಿ ಆಯಿತು. ಇಷ್ಟು ಬಂದರೆ ಸಾಕು, ತುಂಬ ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಹೊಂದ್ಕೊಳ್ಳುತ್ತೆ. ಸಿಪ್ಪೆ ತೆಗೆದಂಥ ಕಡಲೆ ಬೀಜನ ಈಗ ಮಿಕ್ಸಿ ಜಾರ್ಗೆ ಸೇರಿಸಿ ಪೌಡ್ರು ಮಾಡ್ಕೊಳ್ಳೋಣ. ಆಫು ಆನು ಮಾಡಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ತರಿಯಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನುಣ್ಣಗೆ ಮಾಡ್ಕೊಳ್ಬಾರ್ದು. ಹಾಗೆ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಮತ್ತೆ ಬಿಳಿ ಎಳ್ಳು ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಪೌಡ್ರ್ ಆದಂಥದ್ದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಹಾಗೆ ಕೊಬ್ಬರಿ ತುರಿನೂ ಕೂಡ ನಾವಿಲ್ಲಿ ಹಾಗೇ ಸೇರಿಸ್ಕೊಳ್ಬೋದು. ಇದು ಹುರಿದಿರೋದ್ರಿಂದ ಕೈಲೇ ಪ್ರೆಶ್ ಮಾಡಿದ್ರೆ ತುಂಬ ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ. ಕಡಲೆಕಾಯಿ ಬೀಜ, ಎಳ್ಳು ಮತ್ತು ಕೊಬ್ಬರಿನ ಸೇರಿಸಿ ಮಿಶ್ರಣ ಮಾಡ್ಕೊಳ್ಳೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಸಾರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಶ್ರಣದ ಜೊತೆಗೆ ನಾವು ಆಗಲೇ ಎತ್ತಿಟ್ಟಂಥ ಒಂದು 3 ಸ್ಪೂನ್ ಎಳ್ಳನ್ನು ಇಲ್ಲಿ ಈ ಮಿಶ್ರಣದ ಜೊತೆಗೇ ಸೇರಿಸ್ಕೊಳ್ಳೋಣ. ಬೆಲ್ಲದ ಪಾಕ ಕೂಡ ಇದ್ರ ಜೊತೆಗೇ ಸೇರಿಸ್ಕೋಬೇಕು. ನೀವಿಲ್ಲಿ ನೋಡ್ಬೋದು ಬೆಲ್ಲದ ಪಾಕ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಬೆಲ್ಲದ ಪಾಕ ಹಾಕಿದ ತಕ್ಷಣ ನಾವು ಚೆನ್ನಾಗಿ ಮಿಶ್ರಣನ ಮಾಡ್ಕೊಳ್ಳೋಣ. ಮಿಶ್ರಣ ಮಾಡ್ತಾ ಇದು ತುಂಬ ಚೆನ್ನಾಗಿ ಉಂಡೆಗಳಾಗುತ್ತೆ. 3 ರಿಂದ 4 ಸ್ಪೂನ್ ತುಪ್ಪ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಬೇಕು ಅಂದರೆ ತುಪ್ಪ ತಿನ್ನೋರಾದರೆ ಸೇರಿಸ್ಕೊಳ್ಳಿ, ತಿನ್ನದೇ ಇರೋರಾದರೆ ಇದನ್ನು ಸೇರಿಸೋದು ಬೇಡ. ನಿಮಗೆ ಯಾವ ಸೈಜ್ಗೆ ಉಂಡೆ ಬೇಕೋ ಆ ಸೈಜ್ಗೆ ನೀವು ಮಾಡ್ಕೊಳ್ಳಿ. ನಾವು ಮೀಡಿಯಮ್ ಸೈಜ್ಗೆ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ವಿ. ಎಳ್ಳು ಹಾಕಿರೋದ್ರಿಂದ ಪ್ರೆಗ್ನೆಂಟ್ ಲೇಡಿಗಳು ಇದನ್ನು ತಿನ್ನೋದು ಬೇಡ. ಎಳ್ಳು ಬದಲು ಬೇರೆ ಡ್ರೈ ಫ್ರೂಟ್ಸ್ನ ಸೇರಿಸಿ ನೀವು ಉಂಡೆಗಳು ಮಾಡಿ ಕೊಡ್ಬೋದು, ಯಾವುದೇ ತೊಂದರೆ ಇಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉಂಡೆಗಳು ರೆಡಿ ಆಯಿತು ಅಂತ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.